शामदीद मोहतरम नाजरीन, आप तमाम का HK न्यूज़ चैनल में खैर मक़दम है। हुमनाबाद तालुका के मोलखेरा गांव और हनुमंतवाड़ी में केमिकल से बकरी भैंस मरने का अफसोसनाक वाक़या आया पेश, जो कि हुमनाबाद तालुका के इंडस्ट्रियल एरिया से केमिकल कंपनी की एक केमिकल भारी गाड़ी आकर जंगलों में केमिकल खाली कर जाती है। रात देर गए ये केमिकल की गाड़ी आती है और रात तकरीबन 2 से 3 बजे रात के अंधेरे में गाड़ी खाली करके जाती है। इस केमिकल की वजह से जहां पर केमिकल फेंका जाता है वहां तक की सारी घास झाड़ियां जल जाती है और सूख जाती है। ऐसे जंगलों में जानवरों को चराने के लिए लाया जाता है। ऐसे में ये केमिकल भरी घास खाने की वजह से जानवरों की मौत भी हो जाती है। इस हादसे की इत्तला असिस्टेंट कमिश्नर मुकुल जैन सर और मुकामी MLA और पुलिस डिपार्टमेंट को भी दी गई। सभी ने मौके पर पहुंचकर तफसीलात हासिल की, लेकिन अब तक इस पर कोई कार्रवाई नहीं की गई। इस केमिकल कंपनी को क्यों लापरवाही में छोड़ दिया जा रहा है? अधिकारियों की वजह से और इनकी लापरवाहियों की वजह से किसानों को भारी नुकसान और काफ़ी ज़्यादा जानवरों की मौत से परेशानी हो रही है। इस केमिकल की वजह से किसानों का भारी नुकसान हुआ है। नुकसान की भरपाई आखिर कौन करेगा? सरकार ये केमिकल कंपनी, जिस किसानों के 4 भैंस मर चुके हैं, उस किसान का नाम कशन्ना, जो कि लक्ष्मीमन हनुमंतवाड़ी के बेटे है, और जिसकी बकरियां मर गई है उसका नाम बीरप्पा है, और GK बॉडी में केमिकल जाने से इस्माइल सन ऑफ चंबरना मोलखेरा, इनके खेत में जो आम के झाड़ है वो सब के सब सूख गए हैं। क्या इनकी लापरवाही और ऐसे ही जारी रहेगी? किसानों की भरपाई कौन करेगा? ऐसी लापरवाही होती रहेगी तो किसान और भी ज़्यादा परेशान हो जाएंगे। आइए जानते हैं इस खुसूस में मुकम्मल तफसीलात। पेश है बसवकलियान से नुमाइंदा रिपोर्टर शेख असलम की HK न्यूज़ चैनल के लिए यह खुसूसी रिपोर्ट। ಕೆಮಿಕಲ್ ಬಿಟ್ಟಾಯ್ತು, ಅದರಲ್ಲಿ ಹಾನಿ ಆಗ್ಯದ, ಅದಕ್ಕೆ ಸವಿಸ್ತರವಾಗಿ ಹೇಳಿದ್ದ ನೋಡ್ರಿ. ಹಾನಿ ಆಗ್ಯದಂತ ಏನು ಎಲ್ಲ ಕಂಪ್ಲೇಂಟ್ ಕೊಟ್ಟಿದ್ದೆವು, DC ಕೊಟ್ಟಿದ್ದೆವು, ಸರ್ಕಾರ ಕೊಟ್ಟಿದ್ದೆವು, AC ಬಂದಿರು. AC ಬಂದು ಎಲ್ಲ ಪರಿಶೀಲನೆ ನೋಡ್ಕೊಂಡು ಹೋಗ್ಯಾರ. ಅದು ಫಾರೆಸ್ಟ್ ಆಫೀಸರ್ ಮೇಡಮ್ ಅವ್ರು ಬಂದಿರು. ಮೇಡಮ್ ಅವ್ರು ಬಂದು ನೋಡ್ಕೊಂಡು ಹೋಗ್ಯಾರ. ಅದು ಇನ್ನೂ ಅಪ್ರೈಲ್ ಏನೂ ಬಂದಿಲ್ಲ, ನಮ್ಗೆ ಇನ್ನೂ ಮಾಹಿತಿ ಏನೂ ಬಂದಿಲ್ಲ. ಮತ್ತು DC ಸಾಹೇಬ್ರ ಬಳಿ ಹೋಗ್ಯಾರ ಅಂತೇಳಿ ನಮ್ಮ ತಲಾಟಿಯವ್ರು ಹೇಳ್ತಾರೆ. ಹುಮ್ನಾಬಾದ್ ತಲಾಟಿಯವರು, ಜಿಲ್ಲಾವ್ರ ತಲಾಟಿಯವರು ಇನ್ನೂ ಅವ್ರಿಗೆ ಕೇಳ್ಕೊತ ಹೋಗಿ ಇನ್ನೂ ಬರೋದ ನಮ್ಮ ಬರೀದೇನೋ ಅದು ಏನೂ ಬಂದಿಲ್ಲ, ಇನ್ನೊಂದು ರಿಪೋರ್ಟ್ ಏನೂ ಬಂದಿಲ್ಲ ಅಂತ ಹೇಳ್ತಾರೆ. ಎಷ್ಟು ದಿನ ಆಯ್ತು ರೀ? ಈಗ ಅವ್ರು ಬಂದು 15 ದಿವಸ ಆಯ್ತು. 17 DC ಸಾಹೇಬ್ರು ಬಂದು ಈಗ ಯಾರ್ದು ಏನ್ರಿ ಡೆತ್ ಆಗ್ಯಾವ? ಯಾರ್ದು ಎಮ್ಮಿ ಯಾರು ಸತ್ತವ್ರು? ನಮ್ ಸರ್ 4 ಎಮ್ಮೆ ಸತ್ತವ್ರಿ. 4 ಎಮ್ಮೆ ಸತ್ತವ. ಅಲ್ಲಿ ಹೋಗಿ ಹಿಡ್ಕೊಂಡು ಬಂದು ಸಂಜೆಗೆ ಸತ್ತವ್ ಸರ್ 4 ಎಮ್ಮೆಗಳು. ಕೆಮಿಕಲ್ ಇಂದ ಕೆಮಿಕಲ್ ಇಂದ ಮಾಹಿತಿ ತಗೊಂಡ್ರಿ? ಮಾಹಿತಿ ಬಂದಿರಿ ನಮ್ಮ ಹೊಲಕ್ರಿ. ಅಂದ್ರ ದಾನಿಗಿಲ್ಲ ಕೆಮಿಕಲ್ ಬಿಟ್ಟ ಬಂದಿರಿ. ಅವರು AC ಸಾಹೇಬ್ರು ಎಮ್ಮಿ ಸತ್ತಿದ್ದು ಫೋಟೋ ಅದೇನಂತ ಕೇಳಿದ್ರು ನನಗೆ. ಇವ್ರು ಯಾರು ಎಮ್ಮಿ ಸತ್ತವ್ರು ಇದ್ದಿಲ್ಲ. ನಾವು ಅದೇ ಹೊಲ್ದಾವ ಇದ್ದ. AC ಸಾಹೇಬ್ರಿಗೆ ನಾನೇ ಕಳ್ಸಿದ್ದೆ. AC ಸಾಹೇಬ್ರು ಬಂದಿರು. ಅದ್ರ ಫೋಟೋ ಇದ್ರು ಕೊಡು ಅಂತಂದ್ರು. ಒಂದೊಂದು ಎಮ್ಮಿ ಸಾಹೇಬ್ ಆಕಳು ಒಂದು ಸತ್ತಿಂದ ಎರಡು ಗಿಡ ಎಲ್ಲ ಎಲ್ಲೇ ಬಿದ್ದಾವ. ಅವ್ರಿಗೆ AC ಸಾಹೇಬ್ರಿಗೆ ಇವ್ರು ಯಾರು ಹೇಳಿಲ್ಲ, ನಂಗೆ ಏನು ಕೊನೆಲ್ಲ ನನಗೆ ಮಾಹಿತಿ ಇದ್ದಿಲ್ಲ. ಅದು ಇವ್ರು ಯಾರ ನನಗೆ ತಿಳಿಸ್ತಿರಂದ್ರೆ ಅವ್ರಿಗೆ AC ಸಾಹೇಬ್ರಿಗೆ ಪಾಪ ಅವ್ರು ಕೇಳಿದ್ರು. AC ಸಾಹೇಬ್ರು ನಂಗೆ ಏನಾರ ಇದ್ರು ಫೋಟೋ ಇದ್ರು ಕೊಡಪ್ಪ ಅಂತಂದ್ರು. ಸರಿ ಇದ್ರಿ ಅಂತ ಹೇಳ್ದ. ಇವ್ರು ನಮ್ಮ ಕೊನೆಲ್ಲ ಇವ್ರು ನಮ್ಗೆ ಏನೂ ಹೇಳಿಲ್ಲ. ಈಗ ನಮ್ಮ ಹೊಲ್ದಾಗ ನೀರು ಅಂತವ. ನಮ್ಮಲ್ಲಿ ಮಾವಿನ ಗಿಡ ಒಂದು 1000 ಪಾರ್ಟಿ ಗಿಡ, ಮಾವಿನ ಗಿಡ ಮಣ ಗಿಡ ಅದಾವ. ಆಯ್ತು ಮಾವಿನದಾಗ ನೀರು ಇಳೋದು, ಕೆಮಿಕಲ್ ಇಳೋದು. ಈಗ ನಾವು ಕೆಮಿಕಲ್ ನಮ್ಗೆ ಭಾಳ ಹಾನಿ ಇದೆ. ಈಗ ಅದರಲ್ಲಿ ನಮ್ಮ ರೈತರು ಏನು ಮಾಡಬೇಕು, ಎಲ್ಲಿ ಬದುಕಬೇಕು? ಯಾರೋ ಬಂದು ಏನೋ ನಮ್ಗೆ ಅಭಿಪ್ರಾಯ ಕೊಡಲ್ಲ ಹೊಂಟಾರ. ಸರ್ಕಾರಕ್ಕೆ ಏನು ಮಾಡೋದು? 15-20 ದಿನ ಆಯ್ತು ನೀವು ಇದು ದೂರು ಕೊಟ್ಟು, ನಿಮಗೆ ಇನ್ನೊಂದು ಆಕ್ಷನ್ ಸಿಕ್ಕಿಲ್ಲ. MLA ಸಾಹೇಬ್ರಿಗೆ ಹೇಳಿಲ್ಲ. MLA ಸಾಹೇಬ್ರಿಗೆ ಪೊಲೀಸ್ ಸ್ಟೇಷನ್ಗೆ ಹೋಗಿದ. ಸರ್ಕಾರ ಸಾಹೇಬ್ರು ಬಂದ್ರು, DSP ಬಂದ್ರು, ಎಲ್ಲರೂ ಬಂದ್ರು. ಯಾರು ಏನೂ ಮಾಡಿಲ್ಲ. ನ್ಯಾಯ ನಿಮಗೆ ಇನ್ನೂ ಸಿಕ್ಕಿಲ್ಲ. ನ್ಯಾಯನೇ ಸಿಕ್ಕಿಲ್ಲ ನಮ್ಗೆ. ಇನ್ನೂ ಇಷ್ಟೊತ್ತನ ಆಯ್ತು, ನ್ಯಾಯ ನಮ್ಗೆ ಸಿಕ್ಕಿಲ್ಲ. ಇದಕ್ಕೆ ಏನು ಪರಿಹಾರ ಕೊಡ್ತಾರ? AC ಸಾಹೇಬ್ರು ಹೇಳ್ಯಾರಂತ. DC ಬಲ್ ಹೋಗ್ಯದ ಅಂತ ನಿನ್ನ ಮಾನವ ಕೇಳಿದ್ರೆ ಹೇಳ್ಯಾರ. ರಿಪೋರ್ಟ್ DC ಸಾಹೇಬ್ರ ಬಲ್ ಹೋಗ್ಯದ. ಅವ್ರು ಇನ್ನೂ ಏನು ಆಕ್ಷನ್ ಕೊಟ್ಟಿಲ್ಲ. ಆಕ್ಷನ್ ತಹಸೀಲ್ದಾರ್ ಬಂದು ಹೋಗ್ಯಾರ. ಏನು ಆಕ್ಷನ್ ನಮ್ಗೆ ಏನು ಅವ್ರಿಗೆ ಮಾಹಿತಿ ನಮ್ಗೆ ಏನು ತಿಳಿಸಿಲ್ಲ. ಸಮಯ ಎಷ್ಟು ಗೌರ್ ತಂದು ಬಿಡ್ತಾರಂತ ಸಮಯ ನಿಮಗೆ ಏನ್ರ ಖಾತ್ರಿ? ನೋಡಿ ಸರ್, ಕೆಮಿಕಲ್ ರಾತ್ರಿ 12-1-2 ತಂದು ಬಿಡ್ತಾರಂತ. ಅವ್ರು ಗ್ಯಾಂಗ್ ಬರ್ತದಂತ. 8-10 ಮಂದಿ ಗ್ಯಾಂಗ್ ಬರ್ತಂತ. ಎಲ್ಲ ಸಾಮಾನ್ ಕಸಾಯ್ತ. ಅವ್ರು ರಾತ್ರಿ ಬಂದು ನೋಡ್ಕೊಂಡು ಹೋಗಿ ರಾತ್ರಿ 2-3 ಬಿಡ್ತಾರಂತ. ಯಾರೋ ಹೋದ್ರು ಅವ್ರು ಖತಮ್ ಮಾಡಪ್ಪ ಪೈಕಿ ಒಬ್ಬರಿಬ್ಬರು ಹೋದ್ರು ಇಡಪ್ಲೇನ್ ಸರ್. ಒಬ್ಬರಿಬ್ಬರು ಹೋದ್ರು ಇಡಪ್ಲೇನ್ ಸೀದಾ ಖತಮ್ ಮಾಡಿರ್ತಾರೆ. ಎಲ್ಲ ಮಾತಿನ ತಯಾರಿದಾಗ ಹೊಂಟಾರೆ. ಇದು ಕೆಮಿಕಲ್ ಯಾವ ಇಂಡಸ್ಟ್ರಿ ಹೊಂಟ ತಮಗೆ ಏನಾರ ಮಾಹಿತಿ? ನಮ್ಗೆ ಏನ್ ಮಾಹಿತಿ ಸರ್? ಅದು ಯಾವ ಕೆಮಿಕಲ್ ಎಲ್ಲಿ ಹೊಂಟದ ಅನ್ನೋದು ಮಾಹಿತಿ ಇಲ್ಲ.
ಮತ್ತೊಂದು ಸಲ ವರ್ಕ್ ಫಿಲ್ ಮಾಡಿದನ್ನ ಆಫೀಸ್ಗೆ ಹೋಗಿದ್ರಿ ಸರ್ ಇದು ಇದು ಎಂ.ಇ. ಸಾಯೋದು ಇದು ಯಾವ ಆಫೀಸಿಗೆ ವಿಸಿಟ್ ಮಾಡಿದ್ರಿ ನೀವು? ಮತ್ತೆ ಇನ್ನ ಏನ್ ಆಕ್ಷನ್ ಬಂದಿಲ್ಲ ಸರ್ ಅವರು 20 ದಿನ ಎಷ್ಟು ದಿನ ಆಯ್ತಿದ್ರು ನೀವು? 20 ದಿನ ಆಯ್ತು. ಏನಂದ್ರು ಅವ್ರು ಅದೇ ಆಕ್ಷನ್ ಏನೋ ಇದು ಆದ್ರೂ ಇದು ಮಾಡ್ತಾ ಅಂತ ಹೇಳ್ತಾರೆ ಸರ್ ಅವರು. ಏನ್ ಆಕ್ಷನ್ ತಗೊಂಡ್ರಿ? ಆಕ್ಷನ್ ಹೆಂಗ್ ತಗೊಂಡಿಲ್ಲ ಸರ್ ಅವರು. ಏನ್ ನಿಮ್ದು ಸಮಸ್ಯೆ ಬಗೆಹರಿಸಿಲ್ಲ. ಇದ್ರ ಮುಂದೆ ನೀವು ಏನ್ರೆ ಉಗ್ರ ಹೋರಾಟ ಮಾಡ್ತೀರಿ, ಏನ್ ಶಾಂತತೆ ಹೋರಾಟ ಮಾಡ್ತೀರಿ ನಿಮ್ಮ ಊರ್ದವ್ರ? ನೋಡಿ ನಾವೀಗ ನಮ್ದು ಏನು ರಿಪ್ಲೈ ಕೊಡಲ್ಲ. ತಹಸೀಲ್ದಾರ್ ಬಂದು ನೋಡ್ಕೊಂಡು ಹೋಗ್ಯಾರ, ಅವ್ರಿಗೆ ಕಂಪ್ಲೇಂಟ್ ಪಟ್ಟಿದ. ಈಗ ನಾವು ರಾಧಿಕಾಲಿದ್ದೇವೆ, ಎಂ.ಬಿ. ರಿಪ್ಲೈ ಕೊಡಲ್ಲ ಅಂತಾರ. ನಾವು ಕುಲ್ಲರ್ ಕಡೆಯಿಂದ ಏನ್ ಮಾಡ್ತೇವೆ, ಈಗ ಹೋರಾಟ ಮಾಡ್ತೇವೆ. ತಹಸೀಲ್ದಾರ್ ಬಂದು ಧರಣಿ ಕೊಡ್ತೇವೆ. ಊರ್ ಜನ ಎಲ್ಲ ಊರಿಗೆ ಬಂದು ಊರ್ ಸಮಸ್ಯೆ ಆಗಿರುತ್ತೆ, ಊರಿಗೆ ಬಂದು ನೀರು ಮುಟ್ಲತ್ತ ಕೆಮಿಕಲ್. ಈಗ ಮಾನಿನಗರ ಒಂದು ಹೋಗ್ಯದ, ಮೊಳಕೆರಾಗ ತಂದು ಬೀಳತ್ತಾರ. ಎಮ್.ಎಲ್.ಎ. ಸಾಬ್ರಿಗೆ ಕೊಟ್ಟಿದ್ದಾನ ಕಂಪ್ಲೇಂಟ್. ಎಮ್.ಎಲ್.ಎ. ಸಾಬ್ರಿಗೆ ಬಂದು ಕೊಟ್ಟಿದ, ಸರ್ಕಾರದ ಬಂದು ಕೊಟ್ಟಿದ, ತಹಸೀಲ್ದಾರ್ ಕೊಟ್ಟಿದ, ಎ.ಸಿ. ಸಾಬ್ರಿಗೆ ಕೊಟ್ಟಿದೆ, ಎಲ್ಲರಿಗೂ ಕೊಟ್ಟಿದ. ಒಟ್ಟು ಮಂದಿ ಕಂಪ್ಲೇಂಟ್ ಕೊಟ್ಟಿದ. ಇದು ನಮ್ದು ಎಲ್ಲ ನ್ಯಾಯ ತಗೊಂಡು ಹೋಗಿತ್ತು. ಹೋದ್ರು ಅಂತಂದ್ರೆ ನ್ಯಾಯ ತಗೊಂಡು ಸ್ಟ್ರೈಕ್ ಮಾಡ್ತೀವಿ. ಹನುಮಂತಡಿ ಮಂದಿ, ಮೊಳಕೆರ ಮಂದಿ ಬಂದು ತಹಸೀಲ್ ಆಫೀಸ್ ಮುಂದೆ ಧರಣಿ ಎಲ್ಲರೂ ಬಂದು ಧರಣಿ ಮಾಡ್ತೇವೆ. ತಹಸೀಲ್ ಆಫೀಸ್ ಬಂದ್ ಮಾಡ್ತೇವೆ. ಮುಂದಿನ